ಇಡಿಯಟ್, ನನ್ನ ಬ್ರಾಂಚ್ ಆಫೀಸ್ ಹತ್ರ ಬರೋದಕ್ಕೆ ಹೇಳಿ ನೀನ್ ಎಲ್ ಸಾಯೋದಕ್ಕೆ ಹೋಗಿದೆ? ಮೇಡಮ್, ನಾನ್ ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಮತ್ತೆ ಸುಳ್ಳು ಹೇಳ್ತೀಯ? ಅಪ್ಪ, ಇದನ್ನ ನೋಡಿ ಕೂಡ ಅವಳಿಗೆ ತಾಯಿ ಪ್ರೀತಿ ಕೊಡಿಸ್ಬೇಕು ಅಂತ ನಿಮಗೆ ಅನಿಸ್ತಾ ಇಲ್ವಾ? ತಾಯಿ ಪ್ರೀತಿಗೆ ಹಂಬಲಿಸ್ತಾ ಇರೋ ಮಗುಗೆ ತಾಯಿ ಪ್ರೀತಿ ಕೊಡ್ಲ, ಅಥವಾ ಈ ಮಗು ಜೀವಕ್ಕೆ ಜೀವ ಆಗಿರೋ ರಾಗನ್ ದೂರ ಮಾಡ್ಕೊಳ್ಳ? ನನ್ ಒಂದು ಅರ್ಥ ಆಗ್ತಾ, ದುಡುಕಿ ಯಾವ ನಿರ್ಧಾರ ತಗೊಳ್ಳೋದು ತಪ್ಪಾಗತ್ತೆ. ಇವಳು ಮನುಷ್ಯತ್ವನೇ ಕಳ್ಕೊಂಡ್ಬಿಟ್ಟಿದ್ದಾಳೆ. ಈ ವಿಚಾರದಲ್ಲಿ ಇವಳು ಹೇಳೋದನ್ನು ಕೇಳೋದು ಬಿಟ್ರೆ ನನಗೆ ಬೇರೆ ದಾರಿನೇ ಇಲ್ಲ. ಅವಳು ಕಳ್ಕೊಂಡಿದೀನಿ ಅಂತ ಅನ್ಕೊಂಡಿರೋ ಪ್ರೀತಿನ ಮತ್ತೆ ಅವಳಿಗೆ ವಾಪಸ್ ಕೊಟ್ಟು ಅವಳು ಖುಷಿಯಾಗಿರೋ ತರ ಮಾಡಪ್ಪ. ಬಾ ಮರಿ. ಝಾನ್ಸಿ, ಅದೇಮ್ಮ ನಿನ್ನ ಮತ್ತೆ ಪ್ರಣವ್ ಎಂಗೇಜ್ಮೆಂಟ್ ವಿಷಯ ಒಂದ್ ನಿಮಿಷ ತಾತ, ಈ 7.5 ತಿಂಗಳು ಏನಾಗಿದೆ ಅನ್ನೋದು ನನಗೆ ಮರ್ತೋಗಿದೆ ಅನ್ನೋದಂತೂ ನಿಜ. ಯಾಕಂದ್ರೆ ಅವತ್ ನಾನು ಆಫೀಸಿಗೆ ಹೊರಟಿದ್ದ ಡೇಟ್ ಕೂಡ ನೆನ್ಪಿದೆ, ಇವತ್ತಿನ ಡೇಟ್ ಕೂಡ ಕಣ್ಮುಂದೆನೆ ಇದೆ. ಅಂದ್ಮೇಲೆ ನೀವ್ ಹೇಳ್ತಿರೋದೆಲ್ಲ ಸತ್ಯ ಅನ್ನೋದು ಕ್ಲಿಯರ್ ಆಯ್ತು. ಆದ್ರೆ ಈ ಗ್ಯಾಪ್ ಅಲ್ಲಿ ನಡೆದಿರೋ ವಿಷಯಗಳೆಲ್ಲ ನನ್ ನಂಬಿಕೆ ಹಾಗೆ ಕ್ಯಾರೆಕ್ಟರ್ಗೆ ಮೀರ್ದಾಗಿದೆ. ಓಕೆ, ನನ್ಗೀಗೊಂದು ಕ್ಲಾರಿಟಿ ಬೇಕಾಗಿದೆ. ನೀವ್ ಹೇಳ್ದಾಗೆ ನನ್ನ ಎಂಗೇಜ್ಮೆಂಟ್ ನಡೆದಿರಬಹುದು ಅಲ್ಲಮ್ಮ, ನಡೆದಿದೆ. ಹೌದಾ ಅತ್ತೆ? ಯಾವಾಗಾಯ್ತು? ಲಾಸ್ಟ್ ಮಂತ್ 28. ಮೊದ್ಲು 18ಗೆ ಫಿಕ್ಸ್ ಆಗಿತ್ತು. ಕಾರಣಾಂತರವಾಗಿ 28ಗೆ ಪೋಸ್ಟ್ಪೋನ್ ಆಯ್ತು. ಅವ್ನು ಕನ್ಫ್ಯೂಸ್ ಆಗಿ ಮೊದ್ಲು ಫಿಕ್ಸ್ ಆಗಿದ್ದ ಡೇಟೇ ಹೇಳ್ಬಿಟ್ಟ. ಪರವಾಗಿಲ್ಲ ಅತ್ತೆ, ಕನ್ಫ್ಯೂಷನ್ಸ್ ಆಗೋದು ಸಹಜ. ಅದ್ ಸರಿ, ನನ್ನ ಎಂಗೇಜ್ಮೆಂಟ್ ಆಗಿದೆ ಅಲ್ಲಿ? ಇಲ್ಲೇ ಮನೇಲಿ. ತಾಂಬೂಲನ ಮನೇಲೆ ಬದಲಾಯಿಸ್ಕೊಂಡ್ವಿ. ರಿಂಗ್ ಎಕ್ಸ್ಚೇಂಜ್ ಮಾಡೋ ಪ್ರೊಸೀಜರ್ಸ್ನೆಲ್ಲ ರೆಸಾರ್ಟ್ ಅಲ್ಲಿ ಮಾಡಿದ್ವಿ. ಹಾಗಿದ್ರೆ ಇದೆಲ್ಲ ನನಗ್ ತಾತ ಮಾಡ್ಸಾಕಿದ್ ರಿಂಗು. ಇದ್ರಲ್ಲಿ ಎಂಗೇಜ್ಮೆಂಟ್ ರಿಂಗ್ ಯಾವ್ದು? ಅದೇ ಹಾಸ್ಪಿಟಲ್ ಅಲ್ಲಿ ನಿನ್ಗೆ ಆಪರೇಷನ್ ತೆಗ್ದಿರೋರು ಎಲ್ಲೋ ಮಿಸ್ ಮಾಡ್ಕೊಂಡ್ ಬಿಟ್ಟಿದ್ದಾರೆ ಕಣಮ್ಮ. ಹೌದಲ್ವಾ? ಪಾಪ, ಅವ್ರಿಗೂ ನಾನು ಹೀಗೆಲ್ಲ ಕೇಳ್ಬೋದು ಅನ್ನೋದು ಗೊತ್ತಿರ್ಲಿಲ್ಲ ಅನ್ಸುತ್ತೆ. ಇದೆಲ್ಲ ಬಿಡಿಯತ್ತೆ, ಎಂಗೇಜ್ಮೆಂಟ್ ಫೋಟೋಸ್ ಆದ್ರೂ ಇರ್ಬೇಕಲ್ವಾ? ಅದು ಓ, ಫೋಟೋಗ್ರಾಫರ್ಗೆ ನೀವ್ ಹೇಳಿದೀರಾ ಅಂತ ಪ್ರಣವ್ ಹೇಳಿದಾನಂತ ನೀವು ಮೇ ಬಿ ಕನ್ಫ್ಯೂಸ್ ಆಗಿರ್ಬೇಕು ಅಲ್ವಾ ಅತ್ತೆ? ನೀವಿಬ್ರು ಹೇಳಿರ್ತೀರಾ ಅಂತ ಮಾವ ಮತ್ತೆ ತಾತನು ಸುಮ್ನಾಗಿರ್ತಾರೆ ಅಲ್ವಾ ಅತ್ತೆ? ಆಗಲ್ಲಮ್ಮ ಝಾನ್ಸಿ. ಅತ್ತೆ ಪ್ಲೀಸ್, ನಾನೆಲ್ಲ ಮರ್ತಿರ್ಬೋದು, ಆದ್ರೆ ಒಂದು ಗಂಡು ಜಾತಿಗೆ ಸ್ಥಾನ ಕೊಡೋಷ್ಟು ನನ್ ಬದ್ಲಾಗಿಲ್ಲ. ಯಾಕಂದ್ರೆ ಈ ಝಾನ್ಸಿ ಬ್ಲಡ್ ಅಲ್ಲೇ ಗಂಡಸರ ದ್ವೇಷ ಮಾಡೋದಿದೆ. ಈ ಬ್ಲಡ್ ನ ಯಾವ ಗಂಡಸು ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಮ್ಮ ಝಾನ್ಸಿ, ನಾವ್ ಹೇಳ್ತಾ ಇರೋದೆಲ್ಲ ಸತ್ಯ. ಬೇಕಾದ್ರೆ ಅಪ್ಪನ್ಗೆ ಕೇಳು. ಅಪ್ಪ, ಯಾಕೆ ಸುಮ್ನೆ ಕೂತಿದ್ಯಾ? ಹೇಳು. ಸ್ಟಾಪ್ ಇಟ್ ಅತ್ತೆ. ನನಗ್ ಮರ್ತೋಗಿದೆ ಅನ್ನೋದನ್ನೇ ಅಡ್ವಾಂಟೇಜ್ ಆಗಿ ಇಟ್ಕೊಂಡು ನಿಮ್ಮ ಆಸೆಗಳನ್ನ ತೀರ್ಸ್ಕೊಳ್ಳೋ ಪ್ರಯತ್ನ ಮಾಡ್ಬೇಡಿ. ಈ ರೀತಿ ಚೀಪ್ ಗಿಮಿಕ್ಗಳೆಲ್ಲ ನನ್ನ ಹತ್ರ ಯಾವ್ದು ನಡೆಯೋದಿಲ್ಲ. ಅದೆಂತದೇ ಪರಿಸ್ಥಿತಿ ಬಂದಿದ್ರು, ಅದೆಂತದೇ ಇದ್ರು ಒಬ್ಬ ಗಂಡಸನ ಮದ್ವೆ ಆಗೋದಕ್ಕೆ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ತಾತ, ಒಂದ್ ವಿಷಯ ನೆನ್ಪಲ್ಲಿ ಇಟ್ಕೊಳ್ಳಿ,
ಈ ರೀತಿ ಒಬ್ಬ ಗಂಡ ನನ್ನ ಲೈಫಲ್ಲಿ ಇದ್ದ ಅನ್ನೋ ವಿಷಯನ ನನ್ಗೆ ಹೇಳೋ ಪ್ರಯತ್ನ ಮಾಡ್ಬೇಡಿ. ಯಾಕಂದ್ರೆ ಯಾವ ಗಂಡು ಜಾತಿನೂ ನಾನು ಒಪ್ಪೋದಿಲ್ಲ. ಅಲ್ಲ, ನೀವಿಬ್ರು ಚೆನ್ನಾಗಿರ್ಲಿ ಅಂತ ಅಷ್ಟು ಆಸೆ ಪಟ್ಟವ್ರು ಅವರು. ನೀವಿಬ್ರು ದೂರ ಆಗ್ತಾ ಇದ್ದೀರ ಅಂತ ಗೊತ್ತಾದಾಗ ಅಷ್ಟು ಸಂಕಟ ಪಟ್ಟವರು. ಈಗ ಅವರೇ ಆ ರೀತಿ ಮಾತಾಡ್ತಾರೆ ಅಂದ್ರೆ ನನಗೆ ನರಗಿಸ್ಕೊಳಕ್ಕೆ ಆಗ್ತಾ ಇಲ್ಲ ರಾಘು. ಒಂದು ವೇಳೆ ಸಡನ್ ಆಗಿ ವಿಷಯ ಹೇಳಿದ್ರೆ ಜಾನ್ಸಿಗೆ ಆಘಾತ ಆಗ್ಬೋದು ಅಂತ ಈ ರೀತಿ ಹೇಳಿರ್ಬೋದಾ? ಆ ರೀತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವರಿಗೆ ನೆನಪು ತರಿಸೋ ಪ್ರಯತ್ನ ಮಾಡಿ ಅಂತ ತಾನೇ ಡಾಕ್ಟರ್ ಹೇಳಿರೋದು. ಮತ್ ಯಾಕಪ್ಪ ಅವ್ರು ಹೇಳಿಲ್ಲ? ಇವಾಗ ನನಗೂ ಅದೇ ಯಕ್ಷ ಪ್ರಶ್ನೆಯಾಗಿ ಉಳ್ಕೊಂಡಿರೋದು. ನಿಮಿಷ, ನೀವಿಬ್ರು ಚೆನ್ನಾಗಿರ್ಬೇಕು ಅನ್ನೋ ಆಸೆಯಲ್ಲೇ ನಿಮ್ಗೊಂದು ಸರ್ಪ್ರೈಸ್ ಕೊಡ್ಬೇಕು ಅಂತ ತಾನೇ ಅವ್ರು ನಿಮ್ಗೆ ಕರ್ಸ್ಕೊಂಡಿದ್ದು. ಅಂಥವ್ರು ಸಡನ್ ಆಗಿ ನೀ ಅಲ್ಲಿಗೆ ಹೋದಾಗ ಜಾನ್ಸಿನ ನೀನ್ ಕಾಪಾಡ್ದೋನು ಅಂತ ಅಷ್ಟೇ ಹೇಳಿದ್ದಾರೆ ಅಂದ್ರೆ ಏನೋ ಸಮಸ್ಯೆ ಅವ್ರನ್ನ ಸತ್ಯ ಹೇಳಿದಿರೋ ತರ ತಡೆದಿದೆ ಅನ್ನೋದು ನನ್ನ ಅಭಿಪ್ರಾಯ. ಅಂದ್ರೆ ಅಷ್ಟು ಸಣ್ಣ ಗ್ಯಾಪಲ್ಲಿ ಬೇರೆ ಏನಾಗಿರ್ಬೋದು, ಅವ್ರನ್ನ ಏನ್ ತಡೆದಿರ್ಬೋದು ಅಂತ. ಅದನ್ನೇ ನಾವೀಗ ತಿಳ್ಕೊಬೇಕಾಗಿರೋದು. ಒಟ್ನಲ್ಲಿ ಇದನ್ನೆಲ್ಲ ನೋಡ್ತಾ ಇದ್ರೆ ಕಷ್ಟವಾದ ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ ಇದ್ದಂಗಿದೆ. ನೀವ್ ಹೇಳ್ತಿರೋದು ನಂಗೆ ಅರ್ಥ ಆಗ್ತಿಲ್ಲ ರಾಮಚಾರಿ ಅವ್ರೆ. ನೋಡ್ರಾಗು, ಸರ್ರು ಏನಕ್ಕೆ ಆ ರೀತಿ ರಿಯಾಕ್ಟ್ ಮಾಡಿದ್ರು ಅನ್ನೋದನ್ನ ನಾವು ತಿಳ್ಕೊಂಡ್ರೆ ಅವಾಗ ಉತ್ತರ ತನಗೆ ತಾನಾಗೆ ಗೊತ್ತಾಗ್ಬಿಡುತ್ತೆ. ನೀವು ಹೇಳ್ತಾ ಇರೋದು ಕರೆಕ್ಟ್. ಅದೊಂದೇ ಇದಕ್ಕಿರೋ ಸೊಲ್ಯೂಷನ್. ಆದ್ರೆ ಅದನ್ನ ತಿಳ್ಕೊಳ್ಳೋದು ಹೇಗೆ? ನಾನು ಅವಾಗ್ಲೇ ಹೇಳ್ದಂಗೆ ನಮ್ಗೆ ಇಲ್ಲಿ ಪ್ರಶ್ನೆನೂ ಗೊತ್ತು, ಉತ್ತರನೂ ಗೊತ್ತು. ಆದ್ರೆ ಆ ಉತ್ತರನ ಹೇಗ್ ಕಂಡುಕೊಳ್ಳೋದು ಅನ್ನೋದಿದೆಯಲ್ಲ, ಅದೇ ದೊಡ್ಡ ಚಾಲೆಂಜ್. ಇಲ್ಲಿ ರಾಘು ಜಾನ್ಸಿ ಜೀವನಕ್ಕೆ ವಾಪಸ್ ಹೋಗ್ಬೇಕು ಅಂದ್ರೆ ಅವಳಿಗೆ ಹಳೆ ನೆನಪುಗಳು ಬರ್ಬೇಕು ಅಂತಾನೂ ಗೊತ್ತು. ಆದ್ರೆ ಅದನ್ನ ತರ್ಸೋದು ಹೇಗೆ? ಅವ್ರ ತಾತ ನಿಮ್ಮ ಹಳೆ ಜೀವನದ ರಹಸ್ಯನ ಮುಚ್ಚಿಟ್ಟಿದ್ ಏನಕ್ಕೆ? ಇದನ್ನ ನಾವು ಕಂಡ್ಕೊಂಡ್ರೆ ರಾಘು ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅದಕ್ಕಿರೋದು ಒಂದೇ ಒಂದು ಆಪ್ಷನ್. ಏನೋ ಆಗೋದು? ಈ ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡಿದವ್ರ ಹತ್ರ ಮೊದಲು ನಾವು ಮಾತಾಡಬೇಕು. ಹೌದು, ಆ ಕೆಲಸ ನೀನ್ ಮಾಡು ರಾಘು. ನಿನ್ನ ಮತ್ತೆ ತಂಗಿನ ಒಂದು ಮಾಡಕ್ಕೆ ನಮ್ಮ ಕಡೆಯಿಂದ ಏನೇನ್ ಕೆಲಸಗಳು ಮಾಡ್ಬೇಕೋ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ. ಒಟ್ನಲ್ಲಿ ಹೇಗಾದ್ರೂ ಸರಿ ನಿಮ್ಮಿಬ್ರನ್ನ ಒಂದು ಮಾಡಕ್ಕೆ ನಮ್ಮ ಹತ್ರ ಏನೇನೆಲ್ಲ ಆಯ್ಕೆಗಳಿದೆಯೋ ಅದನ್ನೆಲ್ಲ ನಾವು ಬಳಸ್ಕೋಬೇಕು. ಚಿಕ್ಕಮ್ಮ, ಫೋಟೋ ಯಾಕೆ ಕ್ರಾಸ್ ಆಗಿದೆ? ನೋಡ್ಕೋಬೇಕಲ್ವಾ? ಅಣ್ಣ ಯಾಕೆ ಇದ್ದಕ್ಕಿದ್ದಂಗೆ ಹಿಂಗ್ ಆಡ್ತಾ ಇದ್ದಾನೆ? ಸಂಗೀತ, ಬುಕ್ ನೋಡ್ಕೊಂಡು ಏನೋ ಯೋಚನೆ ಮಾಡ್ತಿದ್ಯಾ? ಚೆನ್ನಾಗಿ ಓದಬೇಕು. ರಾಘು, ಒಂದ್ ನಿಮಿಷ ಬಾಯಿಲಿ ಕೂತ್ಕೋಬಾ. ಏನ್ ದೊಡ್ಡಪ್ಪ? ಅಲ್ವೋ, ಎಲ್ಲ ಸರಿಯಾಗಿದೆ ತಾನೆ? ಬೇರೆ ಏನು ತೊಂದ್ರೆ ಇಲ್ವಲ್ಲ? ಯಾಕೆ ದೊಡ್ಡಪ್ಪ ಈ ಪ್ರಶ್ನೆ? ಮತ್ತೇನಪ್ಪ, ಅಲ್ಲಿ ನಿನ್ ಹೆಂಡತಿ ನೋಡಿದ್ರೆ ಹಳೆದನ್ನೆಲ್ಲ ಮರ್ತು ತವರಲ್ಲಿ ಹೋಗಿ ಕೂತಿದ್ದಾಳೆ. ನೀನ್ ನೋಡಿದ್ರೆ ಏನೂ ಆಗದೆ ಇರೋ ತರ ಖುಷಿಯಾಗಿದೆಯಲ್ಲ. ಹೌದು ದೊಡ್ಡಪ್ಪ, ಅದಕ್ಕೆ ನಾನೇನ್ ಮಾಡ್ಲಿ? ನೀನ್ ಹೋಗ್ಬೇಕು. ಅವಳು ಮರ್ತಿರೋ ನೆನಪುಗಳನ್ನೆಲ್ಲ ವಾಪಸ್ ತರಿಸ್ಬೇಕು. ಮತ್ತೆ ಅವಳನ್ನ ಈ ಮನೆಗೆ ಕರ್ಕೊಂಡ್ ಬಂದು ಬದುಕೋ ಪ್ರಯತ್ನ ಮಾಡ್ಬೇಕು ತಾನೆ. ಅವಳೇನೋ ಮರ್ತೋಗಿದ್ದಾಳೆ ಸರಿನಪ್ಪ, ಆದ್ರೆ ನಿನಗ್ ನೆನ್ಪಿದೆ ತಾನೆ? ನೀನು ಮರ್ತೋಗಿರೋ ಒಂಥರ ಇದ್ಬಿಟ್ರೆ ಹೇಗೆ? ನಿಜವಾಗ್ಲೂ ನಿನ್ ಮನ್ಸಲ್ಲಿ ಏನಿದೆ ಅಂತ ಅರ್ಥ ಆಗ್ತಾ ಇಲ್ಲ ರಾಘು. ಯಾಕಪ್ಪ ಜಾನ್ಸಿ ಮನ್ಸ್ ಬದಲಾಯಿಸಿ ಮನೆ ಕರ್ಕೊಂಡ್ ಬರೋ ಪ್ರಯತ್ನನ ಕೈ ಬಿಟ್ಬಿಟ್ಟ? ಅಲ್ಲ ಕಣೋ, ಜಾನ್ಸಿಗೆ ಹಳೆದೆಲ್ಲ ಮರ್ತೋಯ್ತು ಅಂದ ತಕ್ಷಣ ಸಂಬಂಧನೇ ಮುಗಿದೋಯ್ತೇನೋ. ಹಾಗಂತ ಆಕಾಶನೇ ನನ್ನ ತಲೆ ಮೇಲೆ ಬಿದ್ದಿದೇನೋ ಹಾಗೆ ನಾನು ಸುಮ್ಮನೆ ಕೂತ್ಬಿಟ್ರೆ ಎಲ್ಲ ಸರಿ ಹೋಗುತ್ತಾ? ನಾನು ಬೇಜಾರಲ್ಲಿ ಹೋಗಿ ಅವ್ರನ್ನ ಕರೆದ ತಕ್ಷಣ ಅವ್ರು ಬಂದ್ಬಿಡ್ತಾರೆ ಅನ್ಕೊಂಡಿದ್ದೀರಾ? ಅಷ್ಟಕ್ಕೂ ಅವ್ರದ್ದು ಅಂತ ಕ್ಯಾರೆಕ್ಟರ್ ಅನ್ಕೊಂಡಿದ್ದೀರಾ? ದೊಡ್ಡಪ್ಪ, ನೀವು ನೋಡಿರೋದು ನಮ್ಮ ಮನೇಲಿ ಇತ್ತು ಸಾಫ್ಟ್ ಜಾನ್ಸಿ ಮೇಡಮ್ನ, ಆದ್ರೆ ಅಲ್ಲಿರೋದು ಟೆರರ್ ಜಾನ್ಸಿ ಮೇಡಮ್ಮು. ಅವಾಗ ನಿಮ್ ತಾಳಕ್ ತಕ್ಕಂಗೆ ಆಟ ಆಡ್ಸಿದ್ರಲ್ಲ, ಆ ಜಾನ್ಸಿ ಮೇಡಮ್ ಅಲ್ಲ,
ಬದಲಾಗಿ ಎಲ್ರು ಒಟ್ಟಿಗೆ ಒಂದು ಬೆರಳು ತುದಿಲೆ ಆಟ ಆಡ್ಸೋ ಝಾನ್ಸಿ ಮೇಡಮ್. ಅದೆಲ್ಲ ನಮ್ಗೆ ಗೊತ್ತಪ್ಪ. ಹಾಗಂತೇಳಿ ನೀನ್ ಸುಮ್ಮನಾಗ್ಬಿಡ್ತೀಯಾ? ನಾನು ಇಲ್ಲಿ ಸುಮ್ಮನಾಗಿದ್ದೀನಿ ದೊಡ್ಡಪ್ಪ. ಅವ್ರ ಲೈಫ್ಗೆ ಮತ್ತೆ ಮತ್ತೆ ಎಂಟ್ರಿ ಆಗ್ತಾ ಇದ್ದೀನಿ. ಆದ್ರೆ ಈ ಸಲ ಅವ್ರ ಗಂಡನಾಗಿ ಅಲ್ಲ, ಅವ್ರ ಮನ್ಸು ಗೆಲ್ಲೋ ಪ್ರೇಮಿಯಾಗಿ. ಏನಪ್ಪ ವರ್ಷ ನನ್ನ ಜೀವನದಲ್ಲಿ ಈ ಪ್ರೀತಿ ಗೀತಿಗೆಲ್ಲ ಜಾಗನೇ ಇರಲಿಲ್ಲ. ಬರೀ ಸಂಸಾರ, ಒದ್ದಾಟ, ಜವಾಬ್ದಾರಿಗಳೇ ಆಗೋಯ್ತು. ಸೊ ಇವಾಗ ಆ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ತಿಳ್ಕೊತೀನಿ. ಹಳೆ ಪ್ರೀತಿನ ಹೊಸ ರೀತಿ ಪಡ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಆದಷ್ಟು ಬೇಗ ಝಾನ್ಸಿ ಮೇಡಮ್ ಮನ್ಸು ಗೆಲ್ತೀನಿ. ಅವ್ರಿಗೆ ಹಳೆ ವಿಚಾರಗಳನ್ನ ನೆನಪು ಮಾಡೋ, ಇಲ್ಲ ಅವ್ರ ಮನ್ಸಲ್ಲಿ ಹೊಸದಾಗಿ ಸ್ಥಾನ ಪಡ್ಕೊಂಡು ಅವ್ರು ತಾಳಿ ಕಟ್ಟಿ ಈ ಮನೆಗೆ ಕರ್ಕೊಂಡು ಬಂದೇ ಬರ್ತೀನಿ. ನನ್ನ ಬ್ರಾಂಚ್ ಆಫೀಸ್ ಹತ್ರ ಬರೋದಕ್ಕೆ ಹೇಳಿ ನೀನ್ ಏನ್ ಸಾಯೋದಕ್ಕೆ ಹೋಗಿದೆ? ಮೇಡಮ್, ನಾನ್ ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಮತ್ತೆ ಸುಳ್ಳು ಹೇಳ್ತೀಯ? ಅನ್ನೆಸೆಸರಿ ನೀನ್ ಅಲ್ಲಿಗೆ ಬರೋದಕ್ಕೆ ಹೇಳಿದ್ರಿಂದ ಆ ಇಡಿಯಟ್ ಮತ್ತೆ ನಾಟಕ ಮಾಡೋದಕ್ಕೆ ಅಲ್ಲಿ ಬಂದಿದ್ದ. ಅದಕ್ಕೆ ಸರಿಯಾಗಿ ಬಿಟ್ಟು ಬಂದಿದ್ದೀನಿ. ಮೇಡಮ್, ಅಪರೂಪಕ್ಕಾದ್ರೂ ಬಾಯಲ್ಲಿ ಮಾತಾಡಿ, ಯಾವಾಗ್ಲೂ ಕೈ ಹೀಗೆ ಮುಂದೆ ಹೋದ್ರೆ ಹೇಗೆ? ನಿಮ್ಮಂತವ್ರಿಗೆಲ್ಲ ಬಾಯಿ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ. ಬುದ್ಧಿ ಕಲಿಸ್ಬೇಕು ಅಂದ್ರೆ ಕೈನೇ ಸರಿ. ಅವನೊಬ್ಬ ದೊಡ್ಡ ಇಡಿಯಟ್. ನನ್ನನ್ನೇ ಟ್ರಾಪ್ ಮಾಡೋದಕ್ಕೆ ನೋಡ್ತಾನೆ. ನನ್ನನ್ನೇನ್ ಎಲ್ಲಾ ಹುಡುಗಿರ್ ತರ ಅನ್ಕೊಂಡಿದ್ದಾನೆ. ಈ ಸಲ ವಾರ್ನ್ ಮಾಡಿದೀನಿ. ಇನ್ನೊಂದ್ಸಲ ನನ್ ಕಣ್ಮುಂದೆ ಕಾಣಿಸ್ಕೋಬೇಕು, ಆಮೇಲೆ ಇದೆ ಅವನಿಗೆ. ಅದಕ್ಕೆ ಮೇಡಮ್ ಈ ಟೈಮ್ ನ ಪಕ್ಕಾ 420 ಅಂತ ಹೇಳೋದು. ಇಲ್ಲಿವರೆಗೂ ನೀವು ಅವರಿಗೋಸ್ಕರ ಓಡಾಡ್ತಿದ್ರಿ, ಇವಾಗ ಅವರು ನಿಮಗೋಸ್ಕರ ಓಡಾಡ್ತಿದ್ದಾರೆ. ಅವತ್ತು ನೀವು ಬದಲಾಗಿ, ಇವತ್ತು ಅವರು ನಿಮಗೋಸ್ಕರ ಬದಲಾಗಿ ನಿಮ್ ಲೈಫ್ ಒಳಗಡೆ ಎಂಟ್ರಿ ಕೊಡಕ್ಕೆ ಹೊಸ ಅವ್ರ ತಾದಲ್ಲಿ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಡ್ತಾ ಇದ್ದಾರೆ.